ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾವು ಮನೆ ಕಟ್ಟಿದಾಗ ಈಗ ಅಡುಗೆ ಮನೆಯಲ್ಲಿ ಚಿಮ್ನಿ ಕೂರಿಸ್ತೀವಿ. ಚಿಮ್ನಿ ಕೂರಿಸಿದಾಗ ಅದಕ್ಕೆ ಹೊಗೆ ಹೋಗೋದಕ್ಕೆ ಪೈಪ್ಲೈನನ್ನು ನಾವು ಮಾಡಬೇಕಾಗುತ್ತೆ. ಗೋಡೆಯಲ್ಲಿ ಮೊದಲೇ ಏನಾದರೂ ನಾವು ಅದಕ್ಕೆ ಜಾಗ ಬಿಟ್ಟಿಲ್ಲ ಅಂತ ಅಂದರೆ ಈಗ ನಾವು ಡ್ರಿಲ್ಲಿಂಗ್ ಮಿಷಿನನ್ನು ತರಿಸ್ಬಿಟ್ಟು ಕೊರೆಸ್ಬೇಕಾಗುತ್ತೆ. ನಾವು ಕೂಡ ಏನು ಜಾಗ ಬಿಟ್ಟಿರಲಿಲ್ಲ. ಹಾಗಾಗಿ ನೋಡಿ, ಈಗ ಡ್ರಿಲ್ಲಿಂಗ್ ಮಿಷಿನನ್ನು ಶಿರಾದಿಂದ ಅವರು ಕಾರ್ನಲ್ಲಿ ತೊಗೊಂಬಂದಿದ್ದಾರೆ. ಯಾಕೆ ಅಂದರೆ ಅದು 45 kg ಭಾರ ಇರುತ್ತೆ. ಹಾಗೆ ಗಾಡಿನಲ್ಲೆಲ್ಲ ತೊಗೊಂಬರೋದಕ್ಕಾಗೋದಿಲ್ಲ. ಹಾಗಾಗಿನೇ ಅವರು ಆಮೇಲೆ ಅದು ಭಾರ ಇರೋದ್ರಿಂದ ಎತ್ತಕ್ಕೆ ಇಳಿಸೋದಕ್ಕೂ ಒಂದು 3 ಜನ ಬೇಕು ಅಂತೇಳಿ ಅವರು 3 ಜನ ಮತ್ತು ಇದು ಮಿಷಿನ್ ತೊಗೊಂಡು ಅವರು ಬಂದಿದ್ದಾರೆ. ನೋಡಿ, ಅವರು ಫಸ್ಟು ಒಂದು ಪೇಪರ್ ಶೀಟ್ ಇಸ್ಕೊಂಡ್ರು, ಏನಾದರೂ ರಟ್ಟು ಥರದ್ದು ಕೊಡಿ ಅಂತ ಅಂದ್ಬಿಟ್ಟು. ಅದು ಕೊರಿಯೋದು ಮಿಷಿನ್ ಇರುತ್ತಲ್ಲ ಅದನ್ನು, ಮತ್ತು ಅದು ಗೋಡೆಯಲ್ಲಿ ಅದು ಕೂರಿಸ್ಕೊಳೋದಕ್ಕೆ ಅದು ಒಂದು ಸ್ಕೆಚ್ ಮಾಡ್ಕೊತಾರೆ. ಅದರಲ್ಲಿ ರೌಂಡಿಗೆ ಅದು ಎಷ್ಟು ಜಾಗ ಇರುತ್ತೆ ಅಲ್ಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಲ್ಲಿ ಕೂರಿಸ್ಕೋಬೇಕು ಅಂತ ಅಂದ್ಬಿಟ್ಟು ಮೊದಲೇ ಅದು ರಟ್ಟಿಂದು ಶೀಟ್ ಇಟ್ಬಿಟ್ಟು ಆ ಥರ ಕೊರ್ಕೊತಾರೆ ಅವರು, ಅಂದರೆ ಸ್ಕೆಚ್ ಹಾಕ್ಕೊತಾರೆ. ಅದನ್ನು ಗೋಡೆಯಲ್ಲಿ ಇಟ್ಬಿಟ್ಟು ಮತ್ತೆ ಅಲ್ಲಿ ಹಾಗೆ ಸ್ಕೆಚ್ಚನ್ನು ಬರ್ಕೊತಾರೆ. ಅಂದರೆ ಯಾವ ರೀತಿ ಎಲ್ಲಿ ಮಿಷಿನ್ ಕೂರಿಸ್ಬೇಕು, ಎಲ್ಲಿ ಕೊರಿಬೇಕು ಅದನ್ನು ಮಾಡ್ಕೊತಾರೆ. ಈಗ ಅಲ್ಲಿ ಗೋಡೆ ತುಂಬ ಹೈಟ್ ಇರೋದ್ರಿಂದ ಅಲ್ಲಿ ಹಿಡ್ಕೊಂಡು ಹಂಗೆ ತುಂಬ ಹೊತ್ತು ನಿಂತ್ಕೊಳಕ್ಕಾಗೋದಿಲ್ಲ. ಹಂಗಾಗ್ಬಿಟ್ಟು ಅದು ಕ್ಲ್ಯಾಂಪ್ ಹಾಕ್ಬಿಟ್ಟು ಅದು ಮಿಷಿನನ್ನು ಅಲ್ಲಿ ಕೂರಿಸೋದಕ್ಕೋಸ್ಕರ ನೋಡಿ ಮೊದಲು ಒಂದು ಹೋಲ್ ಮಾಡಿಕೊಂಡ್ರು. ಈಗ ಅಲ್ಲಿ ಒಂದು ಅವರು ಬೋಲ್ಟು ನಟ್ಟು ಹಾಕ್ಬಿಟ್ಟು ಮಿಷಿನನ್ನು ಕೂರಿಸ್ತಾರೆ. ಈಗ ನೋಡ್ರಿ, ಅಲ್ಲಿ ಒಂದು ಕಬ್ಬಿಣದ ರಾಡ್ ಇಟ್ಟಿದ್ದಾರೆ ಅವರು ಅಲ್ಲಿ ಮಿಷಿನ್ ಕೂರಿಸೋದಕ್ಕೋಸ್ಕರ. ಈಗ ಸ್ಲ್ಯಾಬ್ ಮೇಲೆ ನೋಡಿ ಅವರು ಹತ್ತಿದ್ದಾರೆ, ಈಗ ಒಬ್ಬರು ಹತ್ತಿದ್ದಾರೆ. ಈಗ ಅದನ್ನು ಗೋಡೆಗೆ ನೋಡ್ರಿ ರಾಡ್ ಮೇಲೆ, ಕಬ್ಬಿಣದ ರಾಡ್ ಮೇಲೆ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಇಟ್ಕೊಂಡ್ಬಿಟ್ಟು ಈಗ ಅಲ್ಲಿ ಎಲ್ಲಿ ಕೊರಿತಾರೆ ಅದು ಮೇಲ್ಗಡೆ ಇರೋದು ಕೊರಿಯೋದದು ಮಿಷಿನ್, ಅದು ಡ್ರಿಲ್ ಮಾಡುತ್ತದು. ಅದು ಫಸ್ಟೇ ಸ್ಕೆಚ್ ಹಾಕೊಂಡಿರ್ತಾರಲ್ಲ ಅದ್ರ ಮೇಲೆ ಕರೆಕ್ಟಾಗೆ ಅಡ್ಜಸ್ಟ್ ಮಾಡಿ ಕೂರಿಸ್ಕೊತಾರೆ. ಈಗ ಕೂರಿಸ್ಕೊಂಬಿಟ್ಟು ಈಗ ಅಲ್ಲಿ ವೈರ್ದು ಕನೆಕ್ಷನ್ ಕೊಟ್ಕೊಂಡಿರ್ತಾರೆ. ಆ ವೈರ್ ಕನೆಕ್ಷನ್ನು ಮತ್ತು ನೀರು ತಗೊಂಡ್ಬಂದಿರ್ತಾರೆ. ಅಂದರೆ ಅಲ್ಲಿ ಕೊರಿಯೋ ಹತ್ರ ಸ್ವಲ್ಪ ನೀರಿದ್ದರೆ ಈಸಿಯಾಗಿ ಕೊರಿಬೋದು ಅಂತ ಅಂದ್ಬಿಟ್ಟು ನೋಡಿ ಬಾಟ್ಲಲ್ಲಿ ನೀರು ಕೂಡ ಇಟ್ಕೊಂಡಿದ್ದಾರೆ. ಆ ನೀರಿಂದು ಪೈಪನ್ನು ಕೂಡ ಅದಕ್ಕೆ ಕನೆಕ್ಷನ್ ಕೊಟ್ಕೊಂಡಿರ್ತಾರೆ ಡ್ರಿಲ್ಲಿಂಗ್ ಮಿಷಿನಿಗೆ. ಈಗ ಆ ನೀರಿನ ಪೈಪು ಅದು ಹೋಗ್ತಾ ಇರುತ್ತೆ. ಇವರು ಇಲ್ಲಿ ಮಿಷಿನ್ ಆನ್ ಮಾಡಿದ್ರೆ ಅದು ನೋಡಿ ಅದು ಮಿಷಿನ್ನು ಕೊರಿತಾ ಇದೆ. ಈಗ ಡ್ರಿಲ್ ಮಾಡ್ತಾ ಇದೆ ಗೋಡೆ. ಅಂದರೆ ಅದು ಈಗ ಕೊರಿತಾ ಇರಬೇಕಾದ್ರೆ 1 ಇಂಚೂ ಆಚೆ ಈಚೆ ಎಲ್ಲೂ ಹೋಗೋದಿಲ್ಲ. ಕರೆಕ್ಟಾಗೆ ರೌಂಡ್ ಏನು ಮಾಡಿರ್ತಾರೆ ಅಲ್ಲಿ ಮಾತ್ರ ನೀಟಾಗಿ ಕೊರಿಯುತ್ತೆ. ಒಂದು ಚೂರು ಗೋಡೆ ಆ ಕಡೆ ಈ ಕಡೆ ಡ್ಯಾಮೇಜ್ ಆಗಲಿ ಏನೂ ಆಗೋದಿಲ್ಲ. ಈಗ ನಾವು ಅಕಸ್ಮಾತ್ ಬೇರೆದ್ರಲ್ಲಿ ಕೊರೆಸ್ಬಿಟ್ಟು ಮಾಡಿಸ್ತೀವಿ ಅಂತ ಹೋದ್ರೂ ಫಿನಿಷಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅಷ್ಟು ನೀಟಾಗೆ ಇವರು ಗಾರೆಯವರು ಈಗ ಅದು ಆ ಥರ ರೌಂಡಿಗೆ ಫಿನಿಷಿಂಗ್ ಮಾಡೋದು ಸ್ವಲ್ಪ ಕಷ್ಟ, ಅಷ್ಟು ನೀಟಾಗಿ ಫಿನಿಷಿಂಗ್ ಬರೋದಿಲ್ಲ. ಮತ್ತು ಅದು ಸ್ವಲ್ಪ ಲೂಸು ಅದೆಲ್ಲ ಆಗುತ್ತೆ. ಅದಕ್ಕೋಸ್ಕರನೇ ನಾವೇನು ಮಾಡಿದ್ವಿ, ಡ್ರಿಲ್ಲಿಂಗ್ ಮಿಷಿನನ್ನು ತರಿಸಿದ್ವಿ. ಮತ್ತು ನಾವು ಪೈಪ್ಲೈನ್ ಕೂಡ ಹಾಕಿಸ್ಬೇಕಿತ್ತು ಗ್ಯಾಸಿಗೋಸ್ಕರ. ಗ್ಯಾಸ್ ಪೈಪ್ಲೈನು ಹಾಕಿಸ್ಕೋಬೋದು, ಇದನ್ನು ಆಗುತ್ತೆ ಅಂತ ಅಂದ್ಬಿಟ್ಟು ಎರಡಕ್ಕೂ ಸೇರಿನೇ ನಾವು ತರಿಸಿದ್ದು ನಾವು. ಈಗ ನೋಡಿ ಅದು ಕೊರೆದಿದ್ದೆಲ್ಲ ಆಯಿತು. ಅವರು ಅದು ಇಟ್ಕೆದು ಮಣ್ಣಿನ ನೀರು ನೋಡ್ರಿ ಹೆಂಗೆ ಬರ್ತಾ ಇದೆ. ಅದಕ್ಕೆ ಒಂದು ಚೀಲ ಕೊಡಿ ಅಂತ ಫಸ್ಟೇ ಅವ್ರು ಕೇಳಿ ಇಸ್ಕೊಂಡಿದ್ರು ಅಲ್ಲಿ ಕೆಳಗಡೆ. ಬಟ್ ಯಾವ ಚೀಲ ಇಟ್ಟರು ಏನಿಟ್ರು ನೀರು ಸುರಿಯುತ್ತಲ್ಲಿ. ಇಟ್ಕೆದು ಮಣ್ಣಿಂದು ನೀರು ಸುರಿತಾ ಇದೆ ಅಲ್ಲಿ ಕೆಳಗಡೆ. ಈಗ ಕೊರೆದಿದ್ದೆಲ್ಲ ಆಗೋಯ್ತು. ಈಗ ಕೊರಿಯೋದಕ್ಕೆ ಅಥವಾ ಗೋಡೆ ಕೊರಿಯೋದಕ್ಕೆ ಯಾವ್ದಕ್ಕೆ ಬೇಕಾದ್ರೂ ಇದು ಡ್ರಿಲ್ಲಿಂಗ್ ಮಿಷಿನ್ ಯೂಸ್ ಮಾಡ್ತೀವಿ. ಎಲ್ಲ ಈಗ ಒಂದು ಹೊಸ ಮನೆ ಕಟ್ಟಬೇಕಾದ್ರೆ ಇದು ಔಟ್ ಸೈಡ್ ಎಲ್ಲ ಲೀಕೇಜ್ ಪೈಪು, ಆಮೇಲೆ ಒಳಗಡೆ ಪೈಪ್ ಎಲ್ಲ ಹೋಗುತ್ತಲ್ಲ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈಗ ಬೇರೆ ಡೆಮಾಲಿಷನ್ ಒಳಗಡೆ ಏನಾಗುತ್ತೆ ಅಂತ ಅಂದ್ರೆ ಅದೆಲ್ಲ ವೈಬ್ರೇಟ್ ಬಂದ್ಬಿಟ್ಟು ಎಲ್ಲ ದೊಡ್ಡವಾಗಲ್ಲ, ಹಿಂಗೆ ಆಗ್ಬಿಡುತ್ತೆ. ಪ್ಯಾಕಿಂಗ್ ಮಾಡಿದ್ರು ಲೀಕೇಜ್ ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಇದ್ರಲ್ಲಿ ಹಾಕ್ಸಿದ್ರೆ ಏನಾಗುತ್ತೆ, 4 ಇಂಚ್ ಬೇಕಾದ್ರೆ 4 ಇಂಚು, 5 ಇಂಚ್ ಬೇಕಾದ್ರೆ 5 ಇಂಚು, 6 ಇಂಚ್ ಬೇಕಾದ್ರೆ 6 ಇಂಚು ಎಲ್ಲ ನಾವು ಮಾಡ್ಕೊಂಡು. ಈಗ ಅದೇ ನೋಡಿ, ಆ ಹೋಲನ್ನ ನಾವು ಕೊರ್ದ್ಬಿಟ್ಟು ಪ್ಯಾಕಿಂಗ್ ಮಾಡಿದ್ರು ಆ ಫಿನಿಶಿಂಗ್ ಬರ್ತಾ ಇರ್ಲಿಲ್ಲ. ಅದು ಸುಮ್ನೆ ಹೆಂಗಂದ್ರೆ ಈ ರೌಂಡ್ ಫಿನಿಶಿಂಗ್ ಬರ್ತಾ ಇರ್ಲಿಲ್ಲ. ಈ ಮಿಷಿನ್ ಅಲ್ಲಿ ಕೊರ್ದಿರೋದಕ್ಕೆ ಈ ತರ ಫಿನಿಶಿಂಗ್
ಮೇಡಮ್ ಇದು ಬಿಟ್ಟು ಮಿಷಿನ್ ಎಲ್ಲ ಸೇರಿ ಒಂದು 40,000 ರೂಪಾಯಿ ಆಗುತ್ತೆ. 40,000 ರೂಪಾಯಿ. 40,000 ರೂಪಾಯಿ. ಹೌದು. ವೆಯ್ಟ್ ಎಷ್ಟಿದೆ ಸರ್ ಇದು? 45 kg ಬರುತ್ತೆ. 45 kg. ಹೌದು. 40,000 ಅಂದ್ರೆ ಪರವಾಗಿಲ್ಲ, ಕಮ್ಮಿನೇ ಆಯ್ತಲ್ವಾ ಸರ್? ಹೌದು. ಈಗ ಎಲ್ಲ ಏನಂದ್ರೆ ಇನ್ನ ಒಂದು ಬಿಡ್ಗಳು ಹೋಗ್ತಾ ಇರ್ತವೆ, ಹೊಸ ತರ ಒಂದು ಬಿಟ್ಟು 6,500 ರೂಪಾಯಿ, ಒಂದು 5ರಿಂದ 6 ಹೋಲ್ ಹಾಕ್ಬೋದು ಅಷ್ಟೇ. ತಿರ್ಗಾ ಎಕ್ಸ್ಚೇಂಜ್ ಮಾಡ್ಬೇಕು ಬಿಟ್ಟು ಆತರ. ನಮ್ದು ಅಂಗಡಿ ಮಕ್ಕಾ ರೈಸ್ ಮಿಲ್ ರೋಡ್ ಸಿರಾ ಮೇಡಮ್. ಮಕ್ಕಾ ರೈಸ್ ಮಿಲ್ ರೋಡ್ ಸಿರಾ ರೋಡ್ ಸಿರಾ ನಮ್ಮ ಅಂಗಡಿ ಇರೋದು. ಮಕ್ಕಾ ರೈಸ್ ಮಿಲ್ ರೋಡ್ ಅಂದ್ರೆ ಯಾವ ಸೈಡ್ ಬರ್ತದೆ? ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಒಳಗಡೆ. ಹೌದು, ಒಳಗಡೆ ಬಂದು ಒಂದು ಬಂಕ್ ಇದೆ. ಬಂಕ್ ಕೆಳಗಡೆಯಿಂದ ಡೌನ್ ಇಳಿದ್ರೆ ಆ ಮಕ್ಕಾ ರೈಸ್ ಮಿಲ್ ರೋಡ್. ಹೌದು, ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಹತ್ರ. ನಿಮ್ ಫೋನ್ ನಂಬರ್ ನಾನು ಇದ್ರಲ್ಲಿ ಹಾಕಿರ್ತೀನಿ. ನಾನು ಯಾರಾದ್ರೂ ಕಸ್ಟಮರ್ಗೆ ಉಪಯೋಗ ಆದ್ರೆ ಉಪಯೋಗ ಆಗೇ ಆಗುತ್ತೆ. ಖಂಡಿತ ಆಗುತ್ತೆ. ನಮಗೂ ಇದು ಗೊತ್ತಿರ್ಲಿಲ್ಲ, ನಮಗೂ ಇಂತ ಯಾರು ಹೇಳಿದ್ದು. ಇದು ಏನಕ್ಕೆ ಸರ್? ಇದು ಗ್ರಿಪ್ಪಿಗೆ ಮ್ಯಾಡ್ ಹಾಕೊಂಡು ಗ್ರಿಪ್ ಟೈಪ್ ಮಾಡ್ಕೊಂಡು ಆ ತರ. ನೋಡಿ, ಈ ಮಿಷಿನ್ ಗ್ಯಾಸ್ ಪೈಪ್ ಲೈನ್ ಇದೆ, ಮತ್ತೆ ಚಿಲ್ಲಿ ಪೈಪ್ ಲೈನ್ ಇದೆ, ಅಥವಾ ಬೇರೆ ಇನ್ಯಾವ್ದು ಬಿಲ್ಡಿಂಗ್ ಅಲ್ಲಿ ನಾವು ಹೋಲ್ ಮಾಡ್ಬೇಕು ಅಂದ್ರೂ ನೋಡಿ ಅದೇ ತರ ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಆಗುತ್ತೆ. ಈಗ ನಾವು ಕೂಡ ಗ್ಯಾಸಿಗೆ ಮತ್ತೆ ಚಿಮ್ಮಿಗೆ ಹಾಕ್ಸಕ್ಕೋಸ್ಕರ ಇವ್ರನ್ನ ಕರ್ಸಿರೋದು. ನಿಮ್ ಹೆಸರೇನು? ತುಂಬಾ ಥ್ಯಾಂಕ್ಸ್. ನಾವೀಗ 6 ಇಂಚ್ ಅಗಲದ್ದು ಅಲ್ಲಿ ಹೋಲನ್ನು ಕೊರೆಸಿರೋದು ನಾವು ಅಲ್ಲಿ ಗೋಡೆನಲ್ಲಿ. ಅದಕ್ಕೆ ಮತ್ತೆ ನಾವು 6 ಇಂಚಿಂದೇ ಪೈಪ್ ತರಿಸ್ಬಿಟ್ಟು ಅಲ್ಲಿ ಗೋಡೆಯಿಂದ ಹೊರಗಡೆ ಸ್ವಲ್ಪ ಇನ್ನೂ ಜಾಸ್ತಿನೇ ಬಿಡಿ ಅಂತ ಹೇಳಿದ್ದಾರೆ. ಆ ಮಿಷಿನ್ ಒಳಗಡೆನೇ ಕೊರೆದಿರ್ತಾರಲ್ಲ ಗೋಡೆ, ಅದು ಆ ಪೀಸು ಅದರೊಳಗಡೆನೇ ಇತ್ತು ನೋಡಿ. ಅದರಿಂದ ತೆಗೆದುಬಿಟ್ಟು ಈಗ ಅದನ್ನು ಹೊರಗಡೆ ಇಟ್ಟಿದ್ದಾರೆ. ಅದು ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಥ್ಯಾಂಕ್ ಯು. ಈಗ ನಾವು ಕಿತ್ತಕ್ ಹೋಗಿದ್ರು ಇದು ಮಾಡಿದ್ರು ಇಷ್ಟು ನೀಟಾಗಿ ಇದು ಬರ್ತಾ ಇರಲಿಲ್ಲ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದು ಗೋಡೆ. ನಿಜವಾಗ್ಲೂ ಇದು ಬಿಲ್ಡಿಂಗ್ ಅವರಿಗೆ, ಹೊಸ ಬಿಲ್ಡಿಂಗ್ ಅವರಿಗೆ ತುಂಬಾನೇ ಉಪಯೋಗ ಆಗುತ್ತೆ. ಎಲ್ಲರೂ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ.